ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಹೇಗಿತ್ತು ನಿಮ್ಮ ಒಂದು 2024? ಸೊ ಎಲ್ಲ ಚೆನ್ನಾಗಿ ಲೈಕ್ ಎಂಡಿಂಗ್ ಆಯಿತಾ? ಸೊ 2025ಗೆ ಕಾಲಿಡ್ತಾ ಇದ್ದೀವಿ. ಸೊ ಟೂ ಎಕ್ಸೈಟೆಡ್. ದಿಸ್ ವಿಲ್ ಬಿ ಮೈ ಲಾಸ್ಟ್ 2024 ವಿಡಿಯೋ ಅಂತ ಹೇಳ್ಬೋದು. ಸೊ ಹೊಸ ಹೊಸ ವ್ಲಾಗ್ಸ್, ಹೊಸ ಹೊಸ ಕಂಟೆಂಟ್ ಜೊತೆ ಬರ್ತೀನಿ. ಸೊ ಹೇಳಿದಷ್ಟು ಮಾಡೋದಕ್ಕೆ ಕೆಲವೊಂದು ರೀತಿಲಿ ಆಗಲಿಲ್ಲ ನನಗೆ 2024ಅಲ್ಲಿ. ಬಟ್ ತುಂಬಾ ಅವಕಾಶಗಳು ಕೊಡ್ತು ಅಂತಲೇ ಹೇಳ್ಬೋದು ಲೈಫಲ್ಲಿ, ಪ್ರತಿಯೊಂದು ವಿಷಯಕ್ಕೂ. ಆಮೇಲೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಹಕಾರದಿಂದ ಇಷ್ಟು ಒಂದು ಪುಟ್ಟ ಫ್ಯಾಮಿಲಿ ಆಗಿದ್ದೀವಿ. ಸೊ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಆಡಿಯನ್ಸ್, ಮೈ ಫ್ಯಾಮಿಲಿ ಆ್ಯಂಡ್ ಮೈ ಫ್ರೆಂಡ್ಸ್. ಸೊ ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿಯಲ್ಲಿ ಒಂದು ಪಿಲ್ಲರ್ ಥರ ಆಗಿ ನಿಂತಿದ್ದಾರೆ ನನ್ನ ಒಂದು ಲೈಫಲ್ಲಿ. ಸೊ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಎಕ್ಸ್ಪೆಷಲಿ ಏನಂತಾರೆ, ನನ್ನ ಒಂದು ಪುಟ್ಟ ಪ್ರಪಂಚ, ಟು ಮೈ ಪೇರೆಂಟ್ಸ್, ಟು ಮೈ ಹಸ್ಬೆಂಡ್, ಟು ಮೈ ಸನ್, ಎಲ್ಲರಿಗೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಯಾಕಂತಂದರೆ ನನ್ನ ಒಂದು ಲೈಫ್ ಇಷ್ಟು ಬ್ಯೂಟಿಫುಲ್ ಇರೋದಕ್ಕೆ ದೇ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್ಸ್. ಲೈಫ್ ಹೀಗೆ ಹೋಗಬೇಕು ಅಂತ ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲಿ ಎಂಥ ಸಂದರ್ಭದಲ್ಲೂ ನಾವು ಪ್ರಿಡಿಕ್ಷನ್ ಮಾಡೋದಕ್ಕಾಗೋದಿಲ್ಲ. ಸೊ ಇವಾಗ ಹೆಂಗಾಗಿದೆ ಅಂತಂದರೆ ಜನ್ರೇಷನ್ನು, ಸೊ ಯಪ್ಪ ಲೈಫ್ ಮೇಲೆ ಹೆದರಿಕೆ ಅನಿಸ್ಬಿಡುತ್ತೆ ಒಂದೊಂದು ಟೈಮ್. ಯಾಕೆಂತಂದರೆ ಇವತ್ತಿದ್ದವರು ಲೈಕ್ ಬೆಳಗ್ಗೆ ಇದ್ದವ್ರು ಸಂಜೆ ಇರಲ್ಲ, ಸಂಜೆ ಇದ್ದವ್ರು ಬೆಳಗ್ಗೆ ಇರಲ್ಲ. ಯಪ್ಪ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಯಾವಾಗ ಹೇಗೆ ಯಾರು ಅಂತ ಹೇಳೋದಕ್ಕೆ ಆಗಲ್ಲ. ಸೊ ಅಟ್ ಲಾಸ್ಟ್ ನಾವೇನು ಕ್ಯಾರಿ ಔಟ್ ಮಾಡೋದು ಅಂದರೆ ಮೆಮೊರೀಸ್. ಸೊ ಮೆಮೊರೀಸ್ ಬಿಟ್ಟು ನಾವೇನು ಹೊತ್ಕೊಂಡು ಹೋಗೋದಿರೋದಿಲ್ಲ ಈ ಜಗತ್ತಿಂದ. ಸೊ ಆದಷ್ಟು ಒಳ್ಳೆ ರೀತಿಲಿ ಒಳ್ಳೆತನದಲ್ಲಿ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ 2024 ಏನಿದೆ, ಸಾಕಷ್ಟು ಕಲ್ತಿದ್ದೀನಿ ಪಾಠಗಳನ್ನ ಅಂತಲೇ ಹೇಳ್ಬೋದು. ನನಗೆ ಕಲಿಸಿದೆ ಅನ್ನೋದಕ್ಕಿಂತ ಅದರಿಂದ ತುಂಬಾ ಕಲ್ತಿದ್ದೀನಿ ನಾನು. ಯಾಕೆಂತಂದರೆ ಜನಗಳು ನಮ್ಮನ್ನು ಆಲ್ಮೋಸ್ಟ್ ಅವರ ಒಂದು ಪ್ರಿಫರೆನ್ಸಿಗೆ ಯೂಸ್ ಮಾಡ್ಕೊಳೋ ಥರ, ಲೈಕ್ ಯಾರೇ ಆಗಿರ್ಬೋದು. ಸೊ ನಮ್ಮ ಒಳ್ಳೆತನನ ತುಂಬ ದುರುಪಯೋಗ ಪಡಿಸ್ಕೊಳೋ ಅಂಥ ರೀತಿಲಿ ನಾನು ಕಂಡುಕೊಂಡೆ. ಸೊ ಲೈಕ್ ನೋಡಿದ್ದೀನಿ ನನ್ನನ್ನು, ಲೈಕ್ ಅದು ತುಂಬ ಇನ್ ಡೀಟೇಲಾಗೂ ಕೂಡ ಹೇಳೋದಕ್ಕಾಗಲ್ಲ. ಸೊ ಬಟ್ ಪರ್ಸ್ನಲಾಗಿ ನನಗನ್ಸಿದ್ದು, ಅವರ ಅವಶ್ಯಕತೆ ತಕ್ಕಾಗಿದ್ದಾಗ ಮಾತ್ರ ನಾವು ನೆನಪಾಗ್ತೀವಿ ವಿನಃ ನಮ್ಮ ಅವಶ್ಯಕತೆಗಿದ್ದಾಗ ಅವರು ಸ್ಟ್ಯಾಂಡ್ ತೊಗೊಳಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತಾರೆ ಅನ್ನೋದು ತುಂಬಾ ಅರ್ಥೈಸ್ಕೊಂಡಿದ್ದೀನಿ. ಸೊ ನಮ್ಮ ಒಳ್ಳೆತನಕ್ಕೆ ಇಲ್ಲಿ ಬೆಲೆನೇ ಇಲ್ಲೇನಪ್ಪ. ಬಟ್ ಇಟ್ಸ್ ಓಕೆ, ನಮ್ಮ ಒಳ್ಳೆತನನೇ ನಮ್ಮನ್ನು ನಾಳೆ ಕಾಪಾಡುತ್ತೆ ಅನ್ನೋದೊಂದು ನಂಬಿಕೆ ಇದೆ ಅಷ್ಟೇ. ಅದು ಬಿಟ್ಟರೆ ಯಾರ ಮೇಲೂ ಯಾವುದು ಜಿದ್ದು ಸಾಧಿಸಿದ್ರೇನು, ಯಾವುದು ಈಗೋನೆಸ್ ಇಟ್ಕೊಂಡು ಮೇಂಟೈನ್ ಮಾಡಿದ್ರೇನು, ಅದು ಯಾವುದು ಶಾಶ್ವತ ಅಲ್ಲ. ಅಟ್ ಎಂಡ್ ಆಫ್ ದ ಡೇ ಒಳ್ಳೆ ಮನಸ್ಸು, ಒಳ್ಳೆ ರೀತಿಲಿ ಜೀವನ ಮಾಡಿ 4 ಜನದ ಹತ್ರ ಆ ಒಳ್ಳೆ ಹೆಸರನ್ನು, ಇವ್ರು ಇಂಥವ್ರಪ್ಪ, ಇವ್ರು ಇಂಥ 4 ದಿನ ಬದುಕಿದ್ರು ಈ ರೀತಿಲಿ ಬದುಕಬೇಕು ಅನ್ನೋ ಒಂದು ಮಾತಿದೆ ಅಲ್ಲ, ದಟ್ಸ್ ದ ಮೋಸ್ಟ್ ಅವಾರ್ಡೆಡ್ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ಇವಾಗ ಹೊಸ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಸೊ ಸಂಜೆ ಆಗಿದೆ ಇವಾಗ. ಸೊ ಟೀಗೆ ಇಟ್ಕೊಳ್ಳೋಣ. ಪೂಜೆ ಆಯಿತು. ಸೊ ಅಮಾವಾಸ್ಯೆ ಎಲ್ಲ ಇವತ್ತು. ಸೊ ಹಾಗಾಗಿ ನೀಟಾಗೆಲ್ಲ ದೇವ್ರನ್ನ ಬೆಳ್ಕೊಂಡು ಇಷ್ಟು ತನಕ ಎಲ್ಲ ಪೂಜೆ, ಬೆಳಗ್ಗೆಯಿಂದನೂ ಪೂಜೆ ಪ್ರಿಪ್ರೇಷನ್ಸ್ ನಡೀತಾನೆ ಇತ್ತು. ಆ್ಯಂಡ್ ಸ್ವಲ್ಪ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕಾಗಿತ್ತಲ್ವ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮುಗಿಸಿದ್ದೀನಿ. ಸೊ ಇಷ್ಟು ತನಕ ಎಲ್ಲ ಪೂಜೆಗೆ ಜೋಡಿಸ್ಕೊಂಡು ಪೂಜೆ ಮಾಡಿದಾಯಿತು. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ. ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಬೇಕೇ ಬೇಕು ನನಗೆ. ಯಾಕೆಂತಂದರೆ ಲೈಕ್ ಬೆಳಗ್ಗೆನ ತುಂಬಾ ಕೆಲಸ ಆಗಿಬಿಟ್ಟಿದೆ ಇವತ್ತು. ಸೊ ಲಿಟ್ರಲಿ ಇವತ್ತು ನನಗೆ ಒಂದು ಸ್ವಲ್ಪನೂ ರೆಸ್ಟ್ ಮಾಡಿಲ್ಲ. ಸೊ ಬಟ್ ಆದ್ರೂ ಏನೋ ಒಂಥರ ಪಾಸಿಟಿವಿಟಿಯಲ್ಲಿ ನನಗೆ ಸುಸ್ತು ಅನಿಸ್ತಲ್ಲ, ಬಿಕಾಸ್ ಆಫ್ ದಟ್. ಪೂಜೆ ಮಾಡಬೇಕು, ಯಾವಾಗ ನಾನು ಲೈಕ್ ತುಂಬ ಪೂಜೆ ಮಾಡಬೇಕು ಅಂತ ತುಂಬ ಮೈಂಡ್ ಪ್ರಿಪೇರ್ ಆಗಿಬಿಟ್ಟು ಅದಕ್ಕಂತ ಡೆಡಿಕೇಶನ್ ಇಟ್ಟಿರ್ತೀನಿ, ಯಾವತ್ತೂ ನನಗೆ ಸುಸ್ತು ಅನಿಸಲ್ಲ. ಬಟ್ ಇವತ್ತು ಪೂಜೆ ಜೊತೆ ಮನೆಯದು ಸ್ವಲ್ಪ ಕ್ಲೀನಿಂಗ್ ಇದ್ದಿದ್ದು ಕಾಣಿದೆ, ಸ್ವಲ್ಪ ನನಗೆ ಸುಸ್ತು ಅನಿಸ್ತು ಅಷ್ಟೇ. ಅದು ಬಿಟ್ಟರೆ ತುಂಬ ಅಷ್ಟೊಂದು ಮುಖದಲ್ಲಿ ಕಾಣ್ತಾ ಇಲ್ಲ. ಆದಷ್ಟು ನನಗೆ ಪಾಸಿಟಿವಿಟಿನೇ ನನ್ನಲ್ಲಿ ನಾನು ಕಾಣ್ಕೋತಾ ಇದ್ದೀನಿ. ಏನೋ ಒಂದು ಪಾಠ ಅಥವಾ ಅದರಿಂದ ಏನಾದರೂ ಒಂದು ಥಾಟ್ನ ಕಲ್ತಿರ್ತೀರ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಕಲ್ತಿದ್ದೀನಿ. ಕೆಲವೊಂದು ಸಣ್ಣ ಪುಟ್ಟ ಅಲ್ಲ, ದೊಡ್ಡ ಮಿಸ್ಟೇಕ್ಸ್ ಕೂಡ ಆಗಿದ್ದಾವೆ. ಸೊ ಅದನ್ನು ಆದಷ್ಟು ಇಯರ್ ಎಂಡಲ್ಲೇ ಡ್ರಾಪ್ಔಟ್ ಮಾಡಿಬಿಟ್ಟು ಅದರಿಂದ ಏನು ಲೆಸನ್ಸ್, ಅದರಿಂದ ಏನು ಥಾಟ್ಸ್ ಗೇನ್ ಮಾಡಿದ್ದೀನಿ, ಸೊ ಅದನ್ನು ನಾನು 25ಗೆ ಕ್ಯಾರಿ ಔಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಲಾಟ್ಸ್ ಆಫ್ ಲವ್. ಆ್ಯಂಡ್ ಹೀಗೆ ಎಲ್ಲರೂ ನಗಿಸ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್.
ಇಷ್ಟು ದಿನ ಲೈಕ್ ಜನಗಳು ಏನು ಅನ್ಕೋತಾರೆ, ಲೈಕ್ ನಾವು ಅವ್ರೇನಾದರೂ ಹೇಳಿದಾಗ ಟಾನ್ ಕೊಟ್ಟಾಗ ನಾವು ಸುಮ್ಮನೆ ಮಾತಾಡದೆ ಕೂತ್ಕೊಂಡು ನಮ್ಮ ಪರವಾಗಿ ನಾವು ಸ್ಟ್ಯಾಂಡ್ ತೊಗೊಂಡೇ ಇರೋದು ನಮ್ಮ ತಪ್ಪಾಗುತ್ತೆ. ಸೊ ಬಟ್ ಇನ್ಮೇಲೆ ನಂದು ರೆಸಲ್ಯೂಷನಲ್ಲಿ ಇದು ಒಂದು ಕೂಡ, ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ ನಾವು ಹಾಗೆ ಟ್ರೀಟ್ ಮಾಡೋದು ಒಂದು ಮ್ಯಾಂಡಿಟರಿ ಮಾಡ್ಕೊಳ್ಳೇಬೇಕು ಲೈಫಲ್ಲಿ. ಇಲ್ಲ ಅಂದರೆ ನಮ್ಮನ್ನೆಲ್ಲ ತುಳ್ದು ಹಾಕೋರೆ ಜನಗಳು. ಸೊ ನಮ್ಮ ಒಳ್ಳೆತನವಾಗೇ ಇರಲಿ. ಸೊ ಅವರು ಮಾಡ್ತಾರಂತ ನಾವು ಮಾಡಿದ್ರೇನು ಡಿಫ್ರೆನ್ಸ್ ಇರುತ್ತೆ ಅಂತ ಇಷ್ಟು ದಿನ ಭಾವಿಸ್ಕೊಂಡು ನಮ್ಮ ಒಳ್ಳೆತನನ ನಾನು ಕ್ಯಾರಿ ಔಟ್ ಮಾಡ್ತೆ, ಮುಂದೆ ಕೂಡ ಮಾಡ್ತೀನಿ. ಬಟ್ ಎಷ್ಟು ಸಂದರ್ಭದಲ್ಲಿ ಅದನ್ನು ತಡ್ಕೋಬೇಕು ಅಷ್ಟೇ ತಡ್ಕೋಬೇಕು. ಅದ್ರ ಮೀರಿಬಿಟ್ಟು ತಡ್ಕೊಂಡು ನಾವೇನೋ 4 ಜನಕ್ಕೆ ತುಂಬ ಒಳ್ಳೆಯವರಾಗಿ ಪೋರ್ಟ್ರೇ ಮಾಡ್ಕೊಳೋಂಥ ಅವಶ್ಯಕತೆ ನಮಗಿಲ್ಲ. ಸೊ ಇನ್ಮೇಲೆ ಅಷ್ಟೇ. ಸೊ ಯಾರನ್ನ ಎಷ್ಟು ಇಲ್ಲಿ ಇಡಬೇಕೋ ಅಲ್ಲೇ ಇಟ್ಟು ನಾವು ಅಲ್ಲೇ ನೋಡ್ಬೇಕು. ಯಾಕಂದ್ರೆ ನಮ್ಮನ್ನು ಅವ್ರ ಲೈಫಲ್ಲಿ ನಮ್ಮನ್ನ ಹೇಗೆ ಎಲ್ಲಿಟ್ಟಿರ್ತಾರೋ, ಸೊ ನಾವು ಅವ್ರದಿಂದ ಅಷ್ಟೇ ದೂರ ಇದ್ಬಿಟ್ಟು ಅಷ್ಟೇ ಅವ್ರನ್ನ ಅಲ್ಲೇ ಇಟ್ಬಿಟ್ಟು ನಾವು ನಮ್ಮ ಪಾಡಿಗೆ ನಮ್ಮ ಲೈಫ್ನ ಲೀಡ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ನಾವೇನೆ ನಾಳೆ ಯಾರೂ ಬರೋರಲ್ಲ ನಮ್ಮ ಲೈಫಲ್ಲಿ, ಕೊನೆವರೆಗೂ ನಮಗೆ ನಾವೇ ಆಗೋದು. ಸೊ ಇಲ್ಲಿ ಯಾರೋ ಜೊತೆಗೆ ಉಟ್ಕೊಂಬಂದಿರೋದಿಲ್ಲ, ಹೋಗ್ಬೇಕಾದ್ರೆ ಯಾರೋ ಜೊತೆಗೆ ಹೋಗೋದಿಲ್ಲ, ಎಲ್ಲ ಸಿಂಗಲಾಗಿ ಹೋಗೋದು. ಸೊ ಸಿಂಗಲಾಗಿ ಉಟ್ಕೊಂಬಂದಿರ್ತಾರೆ. ಸೊ ಇದನ್ನ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಡ್ವಾನ್ಸಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.